ಶೀಸ್ ಅ ಫ್ಯಾಷನ್ ಡಿಸೈನರ್. ಆಬ್ವಿಯಸ್ಲಿ ಅವರಿಬ್ರು 7 ವರ್ಷದ ಜೊತೆಲಿದ್ದಾರೆ. ಸೊ ಐ ಥಿಂಕ್ ಶೀಸ್ ವೇಟೆಡ್ ಲಾಂಗ್ ಇನಫ್ ಅವ್ನ ಒಂದು ಕೆರಿಯರ್ ಕಿಕ್ ಸ್ಟಾರ್ಟ್ ಆಗೋಕ್ಕೆ, ಅವನದು ಸೆಕೆಂಡ್ ಫಿಲ್ಮ್ಗೆ, ಫಾರ್ ಎವ್ರಿಥಿಂಗ್. ಐ ಥಿಂಕ್ ಇಟ್ ವಾಸ್ ದ ರೈಟ್ ಟೈಮ್ ಅನಿಸುತ್ತೆ. ಯಾಕಂದರೆ ಅವನದು 2ನೇ ಚಿತ್ರ ಶುರುವಾಯಿತು. This year has been good for him. It's been a good kickstart. So for Rana and Rakshita, ಅವರಿಬ್ರಿಗೂ I wish them all the best. Honestly, ಆ ಹುಡುಗಿ she's a very nice girl. ನೋಡಿದ್ರಾ, ಹೇಳ್ದೆ ಅಲ್ಲ ನಾನು, ಅವ್ರಿಗೆ ಯಾಕೆ ಜಾಸ್ತಿ, ನನಗೆ ಯಾಕೆ ಡೌಟ್ ಬರುತ್ತೆ ಏನ್ ನಡೀತಿದೆಯಪ್ಪ ಅಲ್ಲಿ ಅಂತ. ಇಲ್ಲ ಸೇಮ್ ಅದು. ನಂದು ಹುಟ್ಟ ಹೆಸರು ಶ್ವೇತಾ ಅಲ್ಲ, ಸೊ ಅಡ್ಜಸ್ಟ್ ಮಾಡ್ತಾ ಇದ್ದೀನಿ. ಮದುವೆ ಮಾಡೋದು ಆಕ್ಚುಲಿ ಶೀಸ್ ಅ ವೆರಿ ಸಿಂಪಲ್ ಗರ್ಲ್ ಕಣೋ. ಸೊ ಅವ್ರ ಫ್ಯಾಮಿಲಿ ಇದೆ ವೆರಿ ವೆರಿ ಆರ್ಥೋಡಾಕ್ಸ್ ಫ್ಯಾಮಿಲಿ ಅವ್ರದ್ದು. ಬಟ್ ಏನಂದ್ರೆ ಮದುವೆ ಮಾಡ್ಸೋದು ಕಷ್ಟ ಅಲ್ಲ. ಐ ಥಿಂಕ್ ಈ ಕಾರ್ಡ್ ಡಿಸ್ಟ್ರಿಬ್ಯೂಷನ್ ಎಲ್ಲರಿಗಿಂತ ದೊಡ್ಡ ಕಷ್ಟದ ಕೆಲಸ. ಮನೇಲಿ ಯಾರಿದ್ದಾರೆ ಕರೆಕ್ಟ್ ಟೈಮ್ಗೆ ಹೋಗಿ ಕಾರ್ಡ್ ಕೊಡೋದು, ದಟ್ ಈಸ್ ದ ಮೋಸ್ಟ್ ಡಿಫಿಕಲ್ಟ್ ಥಿಂಗ್. ಬಟ್ ಆನೆಸ್ಟ್ಲಿ ಮದುವೆ ಪ್ರಿಪರೇಷನ್ಸ್ ಅನ್ನೋದಕ್ಕಿಂತ ಐ ಥಿಂಕ್ ತುಂಬ ವರ್ಷಗಳಾದಮೇಲೆ ನಮ್ಮ ಕುಟುಂಬದಲ್ಲಿ ಒಂದು ಫಂಕ್ಷನ್ ನಡೀತಾ ಇದೆ. ಸೊ ಎಲ್ಲರೂ ತುಂಬ ಖುಷಿಯಾಗಿದ್ದೀವಿ. ಬಾಂಬೆಯಿಂದ ಸಂಬಂಧಿಕರು ಬರ್ತಾ ಇದ್ದಾರೆ, ಕುಂದಾಪುರದಿಂದ, ಮಂಗಳೂರಿಂದ ಸಂಬಂಧಿಕರು ಬರ್ತಾ ಇದ್ದಾರೆ. ಸೊ ದಿಸ್ ಇಸ್ ಅ ಆಪರ್ಚುನಿಟಿ ಟು ಮೀಟ್ ದ ಎಂಟೈರ್ ಫ್ಯಾಮಿಲಿ ಒನ್ಸ್ ಆ್ಯಂಡ್ ಫಾರ್ ಆಲ್ ಅನ್ಸುತ್ತೆ. ಸೊ ವಿ ಆರ್ ಆಲ್ ವೆರಿ ಹ್ಯಾಪಿ. ಡೆಫಿನೆಟ್ಲಿ VVIPs ಇರ್ತಾರೆ. ಬಟ್ ಮೋರ್ ದೆನ್ ಎನಿಥಿಂಗ್ ಎಲ್ಸ್ ನನಗೆ ಗೊತ್ತಿರೋ ಪ್ರಕಾರ ನನ್ನ ಲೈಫಲ್ಲಿ ನನಗೆ ತುಂಬ ನಂಗೆ ಕೈ ಹಿಡಿದಿದ್ದು ಐ ಥಿಂಕ್ ವಾಸ್ ದ ಪ್ರೆಸ್ ಅಂಡ್ ದ ಮೀಡಿಯಾ. ಇವತ್ತಿನ ಪ್ರೆಸ್ ಅಲ್ಲ, ಈವನ್ ದ ಹಳೆ ಕಾಲದಲ್ಲಿ ಕನ್ನಡಪ್ರಭ ಇರ್ಬೋದು, ಪ್ರಜಾವಾಣಿ ಇರ್ಬೋದು, ಆಲ್ ದ ನ್ಯೂಸ್ ರಿಪೋರ್ಟರ್ಸ್ ಆಲ್ಸೋ. ಸೊ ಐ ಆಮ್ ಎಕ್ಸ್ಟ್ರೀಮ್ಲಿ ಇಂಡೇಟೆಡ್ ಟು ದೆಮ್ ಅನ್ಸುತ್ತೆ ನನಗೆ. ಸೊ ಥ್ಯಾಂಕ್ ಯು ಫಾರ್ ಟು ಆಲ್ ದ ಹಳೆ ತಲೆಗಳು ಫಾರ್ ಸಪೋರ್ಟಿಂಗ್ ಆಲ್ ಆಫ್ ಅಸ್. ತುಂಬ ಖುಷಿ ಆಗುತ್ತೆ ಕಣೋ that there is a family function and you are all going to be a part of it. ಅನ್ನೋದು ಡೆಫಿನೆಟ್ಲಿ ಒಂದು ಖುಷಿ ಇದೆ.